ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿದವರ ಮೇಲೆ ಬಿತ್ತು ಎಫ್ಐಆರ್. ಬೆಂಗಳೂರಿನ ಕೆಂಪೇಗೌಡ ಬಡಾವಣೆಯ ಮುಖ್ಯ ರಸ್ತೆ ನಿರ್ಮಾಣಕ್ಕೆ ತಡೆ. ಸೂಲಿಕೆರೆ ಸರ್ವೆ ನಂಬರ್ 43/1 ಜಮೀನಿನಲ್ಲಿ PRR 2 ಅದರ ಕಾಮಗಾರಿ ನಡೀತಾ ಇದೆ. ಬೆಂಗಳೂರಿನ ಕೆಂಪೇಗೌಡ ಬಡಾವಣೆಯ ಮುಖ್ಯ ರಸ್ತೆ ನಿರ್ಮಾಣಕ್ಕೆ ತಡೆ. ಸೂಲಿಕೆರೆ ಸರ್ವೆ ನಂಬರ್ 43/1 ಜಮೀನಿನಲ್ಲಿ PRR ರಸ್ತೆ ಕಾಮಗಾರಿ ಬಿಡಿಎ ಅಂತಿಮ ಅಧಿಸೂಚನೆ ಪ್ರಶ್ನಿಸಿ ಭೂಮಾಲೀಕರಿಂದ ಕೋರ್ಟ್ ಮೊರೆ. ಸೊ ಈಗ ಕೋರ್ಟ್ ಅದಕ್ಕೆ ತಡೆಯನ್ನು ಕೊಟ್ಟಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಕೋರ್ಟ್ ತೀರ್ಪು ಸಹ ಬಂದಿದೆ. ಈ ಬೆನ್ನಲ್ಲೇ ರಸ್ತೆ ಕನ್ಸ್ಟ್ರಕ್ಷನ್ ಕೈ ಹಾಕಿದ್ದ ಬಿಡಿಎ ಎಂಜಿನಿಯರ್ಸ್ಗಳು ಸರ್ವೆ ನಂಬರ್ 43/1ರಲ್ಲಿ 3 ಎಕರೆ 17 ಗುಂಟೆ ಜಾಗ ಅಂತಿಮ ಅಧಿಸೂಚನೆ. ಸೊ ತೆರವು ಆದೇಶ ತೋರಿಸಿದ್ರು ಕೂಡ ಭೂಮಾಲೀಕರು ಸ್ಥಳೀಯರಿಂದ ಅಡ್ಡಿಪಡಿಸಲಾಗಿತ್ತು. ಬಿಡಿಎ ಅಧಿಕಾರಿಗಳಿಗೆ ಭೂಮಾಲೀಕ ವೆಂಕಟೇಶಯ್ಯ ಜೊತೆಗೆ ಆತನ ಮಗ ಧಮಕಿ ಹಾಕಿದ್ರು ಎನ್ನುವಂತಹದ್ದು. ಬಿಡಿಎ ಅಧಿಕಾರಿಗಳು ಸಿಬ್ಬಂದಿಗೆ ಅವಾಚ್ಯ ಪದಗಳಿಂದ ನಿಂದನೆ ಕೂಡ ಮಾಡಿದ್ದ ಎಂದು ಹೇಳಲಾಗ್ತಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವೆಂಕಟೇಶಯ್ಯ ಮತ್ತು ಟೀಮ್ ವಿರುದ್ಧ ಈಗ ಕೇಸ್ ಎಫ್ಐಆರ್ ದಾಖಲಾಗಿದೆ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅವರ ವಿರುದ್ಧ ಬಿಡಿಎ ದೂರು ಕುಂಬಳಕೂಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಡಿಎ ಆಯುಕ್ತ ಮಣಿವಣ್ಣನ್ ಆದೇಶದಂತೆ ಎಫ್ಐಆರ್ ದಾಖಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಿ, ಸೂಲಿಕೆರೆಯ ಸರ್ವೆ ನಂಬರ್ 43/1 ಜಮೀನಿನಲ್ಲಿ PRR 2 ರಸ್ತೆ ಕಾಮಗಾರಿ ನಡೀತಾ ಇತ್ತು. ಬಿಡಿಎಯ ಅಂತಿಮ ಅಧಿಸೂಚನೆಯನ್ನು ಪ್ರಶ್ನಿಸಿ ಭೂಮಾಲೀಕರಿಂದ ಕೋರ್ಟ್ ಮೊರೆ ಹೋಗಿದ್ರು ಅವರೆಲ್ಲರೂ. ನಗರಾಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಕೋರ್ಟ್ ತೀರ್ಪು ಸಹ ಈಗ ಬಂದಿರುವಂತಹದ್ದು. ಈ ಬೆನ್ನಲ್ಲೇ ರಸ್ತೆ ಕಾಮಗಾರಿಗೆ ಕೈ ಹಾಕಿದ್ದ ಬಿಡಿಎ ಎಂಜಿನಿಯರ್ಸ್ಗಳು ಸರ್ವೆ ನಂಬರ್ 43/1ರಲ್ಲಿ 3 ಎಕರೆ 17 ಗುಂಟೆ ಜಾಗ ಅಂತಿಮ ಅಧಿಸೂಚನೆಯಾಗಿತ್ತು. ತೆರವು ಆದೇಶ ತೋರಿಸಿದ್ರು ಕೂಡ ಭೂಮಾಲೀಕರು ಜೊತೆಗೆ ಸ್ಥಳೀಯರಿಂದ ಅಡ್ಡಿ. ಬಿಡಿಎ ಅಧಿಕಾರಿಗಳಿಗೆ ಭೂಮಾಲೀಕ ವೆಂಕಟೇಶಯ್ಯ ಜೊತೆಗೆ ಮಗ ಧಮಕಿ ಹಾಕಿದ್ರಂತೆ, ಜೊತೆಗೆ ಬೆದರಿಕೆಯೂ ಕೂಡ ಒಡ್ಡಿದ್ರು ಎಂದು ಹೇಳಲಾಗ್ತಾ ಇದೆ. ಬಿಡಿಎ ಅಧಿಕಾರಿಗಳು ಸಿಬ್ಬಂದಿಗೆ ಅವಾಚ್ಯ ಪದಗಳಿಂದ ನಿಂದನೆಯನ್ನು ಮಾಡಿದ್ರು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವೆಂಕಟೇಶಯ್ಯ ಮತ್ತು ಟೀಮ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಿಡಿಎ ದೂರು ಕುಂಬಳಕೂಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತಹದ್ದು. ಬಿಡಿಎ ಆಯುಕ್ತ ಮಣಿವಣ್ಣನ್ ಆದೇಶದಂತೆ ಎಫ್ಐಆರ್ ದಾಖಲಾಗಿದೆ ಎಂದು ವರದಿಯಾಗಿರುವಂತಹದ್ದು. ಸೊ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದ್ದಂತಹ ಒಂದು ವಿಚಾರ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ವಿರುದ್ಧ ಕ್ರಮ ಯಾವಾಗ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.